ನಮಸ್ತೆ. ತುಂಬಾ ಸುಲಭವಾಗಿ ಆರಾಮಾಗಿ ಮಾಡೋಂತಹ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಬ್ಯಾಚುಲರ್ಸ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆಯಿಂದ ಇಷ್ಟು ಒಳ್ಳೆ ಪಲ್ಯನ ಮಾಡ್ಕೊಂಡಿರಲ್ಲ ನೀವು ಯಾವತ್ತೂ. ಒಂದ್ಸಲ ಈ ಥರ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೊಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಎಣ್ಣೆ ನೋಡ್ಕೊಂಡು ಬಳಸಿ. ನಾನಿಲ್ಲಿ 2 ಚಮಚ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ನಾನೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. 3 ರಿಂದ 4 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಸಣ್ಣ ಉದ್ದಕ್ಕೆ ಹಚ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿಯಲ್ಲಿರ್ತಕ್ಕಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು. ಚಪಾತಿ ಜೊತೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಎಲ್ಲ ಇದು ಆರಾಮಾಗಿ ಮಾಡ್ಕೋಬೋದು, ಯಾವುದೇ ಟೆನ್ಷನ್ ಇಲ್ದಿರ. ಮೊಟ್ಟೆಯಲ್ಲಿ ಯಾವಾಗಲೂ ಒಂದೇ ಥರ ರೆಸಿಪಿ ಟ್ರೈ ಮಾಡಿದರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗುತ್ತೆ. ತುಂಬಾ ಟೇಸ್ಟಾಗೂ ಇರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಈರುಳ್ಳಿ ಇವಾಗ ಫ್ರೈ ಆಗ್ತಾಯಿದೆ, ಹಸಿ ವಾಸನೆ ಎಲ್ಲ ಹೋಗ್ತಾಯಿದೆ. ಇದಕ್ಕಿವಾಗ ಚೆನ್ನಾಗಿ ಫ್ರೈ ಆಗಿರೋ ನಂತರ ಈರುಳ್ಳಿ ಹಸಿ ಘಮ ಎಲ್ಲ ಹೋದ್ಮೇಲೆ ಈ ಥರ ಫ್ರೈ ಆಗಬೇಕು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಶಾ ಲೋಕೇಶ್ ವರ್ಲ್ಡ್. ಇದಕ್ಕಿವಾಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಧನಿಯಾ ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನು. ಇದಿಷ್ಟನ್ನು ಹಾಕಿ ಗರಂ ಮಸಾಲ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಮಸಾಲೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕಿವಾಗ ನಾವು ಮೊದಲೇ ತಂದಿಟ್ಕೊಂಡಿರ್ತಕ್ಕಂತಹ ಮೊಟ್ಟೆನ ಒಡೆದು ಹಾಕಬೇಕು. ನಾನಿಲ್ಲಿ 7 ರಿಂದ 8 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 4-5 ಜನ ಇರೋದ್ರಿಂದ ನಾನು 7 ರಿಂದ 8 ಮೊಟ್ಟೆ ತೊಗೊಂಡು ಒಡೆದು ಹಾಕ್ತಾಯಿದ್ದೀನಿ. ಒಂದೊಂದೇ ಮೊಟ್ಟೆನ ನೋಡಿ ಒಡೆದು ಹಾಕಿ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಉಪ್ಪು ನೋಡ್ಕೊಂಡು ಹಾಕಿ, ಚೆನ್ನಾಗಿರುತ್ತೆ. ಮೊಟ್ಟೆನ ಒಡೆದು ಹಾಕಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇದೇ ಥರ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ. ಈಸಿಯಾಗಿ ಮಾಡೋಂಥ ರೆಸಿಪಿಗಳನ್ನ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಮೊಟ್ಟೆ ಒಡೆದು ಹಾಕಿದ ನಂತರ ಇದಕ್ಕಿವಾಗ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು, ತಳ ಅಂಟಬಾರ್ದು. ತಳ ಹಿಡಿದ್ಬಿಡುತ್ತೆ ಇದು. ತಳ ಹಿಡಿಯೋಕೆ ಬಿಡಬಾರ್ದು. ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ಇದೇ ಥರ ಹಾಗಲಕಾಯಲ್ಲಿ ಕೂಡ ಮಾಡ್ಕೋಬೋದು ಮೊಟ್ಟೆ ಪಲ್ಯನ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಈ ಥರ ಆಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇವಾಗ ಇದು ಆಗ್ತಾ ಬಂದಿದೆ ಇದು ಇವಾಗ ರೆಡಿಯಾಗಿದೆ. ಇದನ್ನಿವಾಗ ಚಪಾತಿ ಜೊತೆ ತಿನ್ನೋದಕ್ಕೆ ಕೊಡೋದು. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಶಾ ಲೋಕೇಶ್ ವರ್ಲ್ಡ್. ಈಸಿಯಾಗಿ ಮಾಡೋಂತಹ ರೆಸಿಪಿಗಳನ್ನ ನಮ್ಮ ಚಾನಲ್ನಲ್ಲಿ ನೋಡಿ.